ಒಂದು ಎರಡನೇ ಸೋರ್ಸ್ ಆಫ್ ಇನ್ಕಮ್ ಕ್ರಿಯೇಟ್ ಮಾಡಲೇಬೇಕು ಗೆಳೆಯರೇ. ಯಾಕಂದರೆ ನೀವು ಶ್ರೀಮಂತರಾಗಬೇಕು ಅಂತ ಹೇಳಿದ್ರೆ ಶ್ರೀಮಂತರು ಏನು ಮಾಡ್ತಾಯಿದ್ದಾರೆ ಅದನ್ನು ಮಾಡಲೇಬೇಕು, ಬೇರೆ ದಾರಿನೇ ಇಲ್ಲ. ನಾವೇನಾಗಬೇಕು ಅಂತ ಇದ್ದೀವಿ, ಅವ್ರು ಮಾಡ್ತಾರೋ ಕೆಲಸದಲ್ಲಿ ಅವ್ರು ಹೋಗ್ತಾರೋ ದಾರಿನಲ್ಲಿ ನಾವು ಹೋಗಲೇಬೇಕು, ಅದು ಅನಿವಾರ್ಯ. ಸೊ ಹೋಗಬೇಕು ಅಂತ ಹೇಳಿದ್ರೆ ಪ್ರಯತ್ನಗಳನ್ನ ಪಡಬೇಕಾಗತ್ತೆ. ಸ್ವಲ್ಪ ಸಣ್ಣ ಪುಟ್ಟ ತ್ಯಾಗಗಳನ್ನ ಹೊಸದ್ರಲ್ಲಿ ಮಾಡಲೇಬೇಕು. ನೀವೆಷ್ಟು ಸಣ್ಣ ಪುಟ್ಟ ಒಂದು ರಿಸ್ಕ್ಗಳನ್ನ ತೊಗೊಳ್ತೀರಾ, ಮುಂದೆ ನೀವು ದೊಡ್ಡ ಮಟ್ಟದ ನಿಮಗೆ ರಿವಾರ್ಡ್ ಆದಾಯದ ಮುಖಾಂತರ ಬರುತ್ತೆ, ಅದಂತೂ ಖಚಿತ. ಯಾಕಂದರೆ ನನ್ನ ಅನುಭವದ ಮಾತುಗಳನ್ನ ನಾನು ನಿಮ್ಗೆ ಹೇಳ್ತಾ ಇರೋದು. ಒಂದೇ ದಾರಿ ಅಂತ ತಿಳ್ಕೊಳಕ್ಕೆ ಹೋಗಬೇಡಿ, ಒಂದೇ ದಾರಿ ಅಂತ ನಾವು ದಯವಿಟ್ಟು ಯಾರು ತಿಳ್ಕೊಬೇಡಿ. ಎಷ್ಟೊಂದು ಆಪ್ಷನ್ಸ್ ಇದೆ, ಆಪ್ಷನ್ಸ್ಗಳು ತುಂಬಾ ಇದೆ. ಇವಾಗಂತೂ ಗಾಳಿನಲ್ಲಿದೆ. ನಮ್ಮ ಗುರುಗಳು ಹೇಳ್ತಾರೆ, ಗಾಳಿನಲ್ಲಿ ಹಣ ಇದೆ, ನೀವು ಕ್ಯಾಚ್ ಮಾಡೋದಷ್ಟೇ ನಿಮ್ಮ ಕೆಲಸ ಅಂತ. ಅಷ್ಟು ಅವಕಾಶಗಳಿದೆ ಗೆಳೆಯರೆ. ಇವತ್ತು ಏನು ಬೇಕಾದರೂ ಮಾಡಿದ್ರು ನೀವು ಒಂದು ಧೈರ್ಯವಾಗಿ ಒಂದು ನಿಮ್ಮ ಹತ್ರ ಸ್ಪಷ್ಟವಾದಂಥ ಗುರಿ ಇಟ್ಕೊಂಡು ನೀವು ಮಾಡ್ತೀನಿ ಅಂತ ಹೇಳಿದ್ರೆ ಪ್ರತಿ ಒಂದರಲ್ಲೂ ಕೂಡ ಆಪ್ಷನ್ಸ್ ಇದೆ. ಇವಾಗ ಮೊದಲಿನ ಥರ ಅಲ್ಲ. ಇವಾಗ ತುಂಬಾ ಚೆನ್ನಾಗಿದೆ ಜೀವನ ನಡೆಸೋದಕ್ಕೆ. ಇವಾಗ ಬುದ್ಧಿವಂತಿಕೆ, ಸ್ವಲ್ಪ ಬುದ್ಧಿವಂತಿಕೆ, ಒಂದು ಚೂರು ಬುದ್ಧಿವಂತಿಕೆ ಉಪಯೋಗಿಸಿದ್ರೆ ಸಾಕು, ಒಳ್ಳೆ ಲೈಫ್ ಸೆಟ್ಲ್ ಮಾಡ್ಕೋಬೋದು, ಆರಾಮಾಗಿ ಲೈಫ್ ಲೀಡ್ ಮಾಡ್ಬೋದು. ಹೆಂಡತಿ ಮಕ್ಕಳು ಫ್ಯಾಮಿಲಿ ಖುಷಿಯಾಗಿರ್ಬೋದು. ಪ್ರಾಬ್ಲಮ್ಸ್ ಎಲ್ಲಿಂದ ಬರುತ್ತೆ ಹೇಳಿ? ಫ್ಯಾಮಿಲಿನಲ್ಲಿ ಪ್ರಾಬ್ಲಮ್ ಬರೋದು ಎಲ್ಲಿಂದ? ದುಡ್ಡು ಕಾಸು ಇಲ್ಲದೆ ಇರೋದಕ್ಕೆ ಮನೇಲಿ ಪ್ರಾಬ್ಲಮ್ ಬರೋದು, ಜಗಳ ಬರೋದು, ಸಮಸ್ಯೆಗಳಾಗೋದು, ಇದೇ ಮೂಲ ಕಾರಣ. ಅದಕ್ಕೆ ನಾನು ನಿಮ್ಗೆ ಹೇಳೋದು, ಎರಡನೇ ಸೋರ್ಸ್ ಆದಾಯದ ಮೂಲನ ನೀವು ಕಂಡುಹಿಡ್ಕೊಳ್ಳೇಬೇಕು. ಶ್ರೀಮಂತರಿಗೆ ಎಷ್ಟು ಆದಾಯದ ಮೂಲ ಇರುತ್ತೆ ಗೊತ್ತಾ ನಿಮಗೆ? ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಮಾಡಿ. 7 ರೀತಿಯ ಆದಾಯದ ಮೂಲ ಇರುತ್ತೆ. 7 ಪ್ಯಾಸಿವ್ ಇನ್ಕಮ್ ಇರುತ್ತೆ. ಅವ್ರು ಆರಾಮಾಗಿ ಮನೆಯಲ್ಲಿ ಮಲಗಿದ್ರು ಕೂಡ ಅವ್ರಿಗೆ ಆದಾಯ ಬರ್ತಾನೇ ಇರುತ್ತೆ. 7 ರೀತಿನಲ್ಲಿ ಬರ್ತಾ ಇರುತ್ತೆ. ನಾನು ನಿಮ್ಗೆ ಹೇಳ್ತಾ ಇರೋದು ಎಷ್ಟು, ಎಕ್ಸ್ಟ್ರಾ ಇನ್ನೊಂದು ಸೋರ್ಸ್ ಇನ್ಕಮ್ ಮಾಡ್ಕೊಳ್ಳಿ ಅಂತ. ಆಲ್ರೆಡಿ ಒಂದಿದೆ ಅಂತ ಹೇಳ್ತಾ ಇದ್ದೀರಾ, ಇದ್ರ ಜೊತೆಗೆ ಇನ್ನೊಂದು ಮಾಡ್ಕೊಳ್ಳಿ. ಸೊ ಅದಕ್ಕೆ ಪ್ರಯತ್ನ ಪಡಿ. ಅದ್ರ ಬಗ್ಗೆ ನೀವು ಮಾರ್ಗದರ್ಶನ ಬೇಕು ಅಂದರೆ ಕಾಮೆಂಟ್ ಮಾಡಿ. ನಮಗೆ ಗೊತ್ತಿರೋದು ವಿಚಾರವಾಗಿ ನಾನು ತಿಳ್ಕೊಂಡಿರೋದ್ರ ಬಗ್ಗೆ ನಿಮ್ಗೆ ಹೇಳ್ಕೊಡ್ತೀನಿ. ಕೆಲವೊಂದನ್ನು ನಾನು ಫ್ರೇಮ್ ವರ್ಕ್ಗಳನ್ನ ಮಾಡ್ಕೊಂಡಿದ್ದೀನಿ. ಇವಾಗ ನಿಮಗೆ ಸ್ಕಿಲ್ ಇದೆ, ಎಷ್ಟೊಂದು ಸ್ಕಿಲ್ ಇರುತ್ತೆ. ಪ್ರತಿಯೊಬ್ಬರಿಗೂ ಮಿನಿಮಮ್ 5 ರಿಂದ 6 ಸ್ಕಿಲ್ ಇದ್ದೇ ಇರುತ್ತೆ. ಪ್ರತಿಯೊಬ್ಬರಿಗೂ ಇರುತ್ತೆ. ನೀವು ಬರ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ನಾನು ಕೆಲವೊಂದು ವೀಡಿಯೋಗಳಲ್ಲಿ ಹೇಳಿದ್ದೀನಿ, ನಿಮ್ಗೊಂದು ಕೆಲವೊಂದು ಕೆಲಸ ಕೊಟ್ಟಿದ್ದೀನಿ. ತುಂಬ ಜನ ಕೆಲವರು ಟಾಸ್ಕ್ ಕೊಟ್ಟಿದ್ದೀನಿ ನಾನು, ಆ ರೀತಿ ಮಾಡಿ ಅಂತ ಹೇಳ್ಬಿಟ್ಟು. ಸೊ ಆ ರೀತಿ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಹಂಗಾಗಿ ಸ್ಕಿಲ್ಗಳು ನಿಮ್ಮದು ಏನಿದೆ ಸ್ಕಿಲ್ ಅನ್ನೋದನ್ನು ನೀವು ತಿಳ್ಕೊಳ್ಳಿ.